ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವಂತಹ ಬಿಗ್ ಬಾಸ್ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಇನ್ನೇನು ಸೀಸನ್ ಮುಗಿಯೋದಕ್ಕೆ ಜಸ್ಟ್ ಒಂದು ವಾರ ಬಾಕಿ ಇದೆ. ಈ ಬೆನ್ನಲ್ಲೇ ಬಹುತೇಕ ಬಿಗ್ ಬಾಸ್ ವ್ಯೂವರ್ಸ್ಗೆ ಬೇಸರದ ಸಂಗತಿ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ತಮ್ಮ ನಿರೂಪಣೆಗೆ ಗುಡ್ ಬೈ ಹೇಳ್ತಾ ಇರೋದು. ಅವರು ಈ ಹಿಂದೆ ಅನೌನ್ಸ್ ಮಾಡಿದ್ರು, ಬಟ್ ಚೇಂಜ್ ಮಾಡ್ತಾರಾ ತಮ್ಮ ನಿರ್ಧಾರನ ಅನ್ನುವಂತಹ ಒಂದು ಕುತೂಹಲ ಆಯಿತು. ಬಟ್ ಬಿಗ್ ಬಾಸ್ ಕೊನೆಯ ನಿರೂಪಣೆ ಬಗ್ಗೆ ಕಿಚ್ಚ ಅವರು ಪೋಸ್ಟ್ ಹಾಕೊಂಡಿದ್ದಾರೆ, ಸುದೀಪ್ ಅವರು ಪೋಸ್ಟ್ ಹಾಕೊಂಡಿದ್ದಾರೆ. ಕಳೆದ 11 ಸೀಸನ್ಗಳನ್ನು ತುಂಬ ಎಂಜಾಯ್ ಮಾಡಿದ್ದೀನಿ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ಸುದೀಪ್ ಪೋಸ್ಟ್ ಹಾಕೋದ್ರ ಮೂಲಕ ತನ್ನ ನಿರ್ಧಾರ ಅಚಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದಂತಹ ನೆನಪನ್ನು ಕೊಟ್ಟಿದೆ. ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೀನಿ ಅನ್ನೋ ಸಂತೋಷ ನನಗಿದೆ. ನಿಮ್ಮೆಲ್ಲರ ಮೇಲೂ ಕೂಡ ಅಪಾರವಾದ ಪ್ರೀತಿ ಗೌರವ ಇದೆ ಅಂತ ಸುದೀಪ್ ತಮ್ಮ ಪೋಸ್ಟ್ನಲ್ಲಿ ಸುದೀರ್ಘವಾಗಿ ಅಭಿಮಾನಿಗಳ ಕುರಿತಂತೆ ಮತ್ತು ಬಿಗ್ ಬಾಸ್ನ ಲಾಯಲ್ ವ್ಯೂವರ್ಸ್ ಕುರಿತಂತೆ ಅವರು ಪೋಸ್ಟ್ ಮಾಡಿದ್ದಾರೆ. ಆ ಮೂಲಕ ತಾವು ಈ ಹಿಂದೆ ತೆಗೆದುಕೊಂಡಿದ್ದಂತಹ ನಿರ್ಧಾರ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದನ್ನು ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ, ಕ್ರಿಸ್ಟಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸುದೀಪ್ ಪ್ರೀತಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ರೀಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಬರ್ಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಭಾಳ ಆಕ್ಟಿವ್ ಇರ್ತಾರೆ ಕಿಚ್ಚ ಸುದೀಪ್. ಸೊ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಅವರಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಭಿಮಾನಿಗಳಿಗೆ, ಮತ್ತು ತಮ್ಮ ಜೀವನದ ಕೆಲ ಪ್ರಮುಖ ಅಪ್ಡೇಟ್ಸ್ಗಳನ್ನು ಕೂಡ ಕೊಡ್ತಾರೆ. ಸೊ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಹ್ಯಾವ್ ಎಂಜಾಯ್ಡ್ ಫ್ರಮ್ ದ ಪಾಸ್ಟ್ 11 ಸೀಸನ್ಸ್ ಅನ್ನೋದನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಯು ಹ್ಯಾವ್ ಶೋನ್ ಅಂತ ಕೂಡ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಕಮಿಂಗ್ ಫಿನಾಲೆ ಈಸ್ ಮೈ ಲಾಸ್ಟ್ ಆಸ್ ಎನ್ ಹೋಸ್ಟ್ ಅಂತ ಹೇಳಿದ್ದಾರೆ. ಸೊ ನಾನು ನಿರೂಪಕನಾಗಿ ನಡೆಸ್ಕೊಡ್ತಾ ಇರುವಂತಹ ಕೊನೆಯ ಸೀಸನ್ ಫಿನಾಲೆ ಇದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಈ ಜರ್ನಿ ಬಿಗ್ ಬಾಸ್ದು ಸುದೀರ್ಘ ಜರ್ನಿ ಏನಿತ್ತು, ಬಿಗ್ ಬಾಸ್ ಜೊತೆಗೆ ಅವರ ಕೊಲಾಬ್ರೇಷನ್ ಏನಿತ್ತು, ಅದು ಒಂದು ಅವಿಸ್ಮರಣೀಯವಾದಂತಹ ಗಳಿಗೆ ಅನ್ನೋದನ್ನು ಕೂಡ ಅವರು ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು. ಸುದೀಪ್ ಅವರ ವಿಚಾರದಲ್ಲಿ ರೀಕನ್ಸಿಡರೇಷನ್ಸ್ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇತ್ತು. ಯಾಕಂದರೆ ಅವರು ಬಿಗ್ ಬಾಸ್ ಬಿಡ್ತೀನಿ ಅಂತ ಅಂದಾಗ ತುಂಬ ಜನ ಅಭಿಮಾನಿಗಳು ಒತ್ತಡ ಹಾಕಿದ್ರು, ನೀವಿದ್ರೇ ಬಿಗ್ ಬಾಸ್ಗೆ ಒಂದು ಕಳೆ, ನಿಮಗೋಸ್ಕರನೇ ನಾವು ಸ್ಯಾಟರ್ಡೆ ಸಂಡೇ ಶೋಸನ್ನು ನೋಡ್ತೀವಿ ಹೆಚ್ಚಾಗಿ ಅಂತೆಲ್ಲ ಹೇಳಿದರು. ಬಟ್ ಆದರೂ ರೀಕನ್ಸಿಡರ್ ಮಾಡಿಲ್ಲ, ಯಾಕಾಗಿ ಅಂತ ಅನಿಸುತ್ತೆ. ಮತ್ತು ಬಿಗ್ ಬಾಸ್ ಟೀಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದೆ, ಹಾಗೆ ಈ ಟ್ವೀಟ್ನ ನಂತರ ಅಭಿಮಾನಿಗಳ ರಿಯಾಕ್ಷನ್ ಯಾವ ರೀತಿ ಇದೆ? ಎಸ್ ಮಮತಾ, ಈಗಾಗಲೇ ಬಿಗ್ ಬಾಸ್ ಇನ್ನೇನು ಕೊನೆ ವಾರಕ್ಕೆ ಬಂದಿರ್ತಕ್ಕಂಥದ್ದು, ಇನ್ನೇನು ಫಿನಾಲೆ ನಡಿಬೇಕು. ಫಿನಾಲೆ ಈ ಒಂದು ಸಂದರ್ಭದಲ್ಲೇ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಷಯವೊಂದನ್ನ ಹಂಚಿಕೊಂಡಿತ್ತು. ಈ ಒಂದು 11 ಸೀಸನ್ಗಳ ಏನೋ ಒಂದು ಜರ್ನಿ ಇತ್ತು, ಆ ಜರ್ನಿಗಳ ಬಗ್ಗೆ ಒಂದಿಷ್ಟು ಮನದಾಳವನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಆ ಒಂದು 11 ಸೀಸನ್ಗಳನ್ನ ನಡೆಸಿಕೊಟ್ಟಂತ ಒಂದು ಖುಷಿ, ಮತ್ತೆ ಅದಕ್ಕೆ ಪ್ರೀತಿ ಪ್ರೋತ್ಸಾಹವನ್ನ ತೋರಿಸಿದಂತ ಕರ್ನಾಟಕ ಜನತೆಗೆ ಒಂದು ಧನ್ಯವಾದಗಳನ್ನ ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಈ ಒಂದು ಸೀಸನ್ 11ನೇ ಸೀಸನ್ ಶುರು ಆಗೋ ಮುನ್ನನೇ ಸುದೀಪ್ ಅವರು ಈ ಒಂದು ಹೋಸ್ಟ್ ಅನ್ನ ಮಾಡೋದಿಲ್ಲ ಅನ್ನೋ ಒಂದಿಷ್ಟು ಗೊಂದಲಗಳಿದ್ವು. ಪ್ರೋಮೋ ಬರೋವರೆಗೂ ಕೂಡ ಈ ಒಂದು ಸೀಸನ್ 11ನೇ ಸೀಸನ್ಗೂ ಕೂಡ ಅವರು ನಿರೂಪಣೆ ಮಾಡೋದಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು ಬರ್ತಾ ಇದ್ವು. ಬಟ್ ಯಾವಾಗ ಆ ಪ್ರೋಮೋಗಳು ಬಂದ್ವು ಅವಾಗ ಸುದೀಪ್ ಅವರು ಈ 11ನೇ ಸೀಸನ್ ಕೂಡ ಅವರೇ ಮಾಡ್ತಾ ಇದಾರೆ ಅನ್ನೋ ಒಂದಿಷ್ಟು ಇದಾಯ್ತು. ಅದಾದ ಬಳಿಕ ಆರಂಭದಿಂದನೇ ಸುದೀಪ್ ಅವ್ರು ಹೇಳ್ಕೊಂಡು ಬಂದಿದ್ರು, ಇದು ನನ್ನ ಕೊನೆಯ ಸೀಸನ್, ನನ್ನ ಒಂದು ಕೊನೆಯ ಆವೃತ್ತಿ ಆಗಿರುತ್ತೆ. ಎಲ್ಲರ ಪ್ರೀತಿ ಪ್ರೋತ್ಸಾಹ ಇಷ್ಟು ವರ್ಷ ನಂಗೆ ತೋರಿಸಿದೀರಾ, ನನಗೂ ಒಂದು ಏನೋ ಬೇರೆ ಬೇರೆ ಕೆಲಸಗಳಿರುತ್ತೆ, ಅಂದ್ರೆ ಸಿನಿಮಾ ರಂಗದಲ್ಲೇ ಜಾಸ್ತಿ ತೊಡಗಿಸಿಕೊಳ್ಳುವಂತ ಒಂದಿಷ್ಟು ಕ್ಲೂ ಅನ್ನ ಸುದೀಪ್ ಅವ್ರು ಕೊಟ್ಟಿದ್ರು. ಯಾಕಂದ್ರೆ ಸಿನಿಮಾ ವರ್ಷಕ್ಕೆ 2 ಸಿನಿಮಾಗಳು ಬರ್ಬೇಕು, ಹೆಚ್ಚು ಸಿನಿಮಾಗಳಲ್ಲೇ ತೊಡಗಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಒಂದು ನಿರ್ಧಾರ ತಗೊಂಡ್ರ ಅನ್ನೋ ಒಂದಿಷ್ಟು ಕ್ಲೂಗಳನ್ನ ಕೊಟ್ಟಿದ್ರು. ಅದಾದ ಬಳಿಕ ಈಗ ಈ ಒಂದು ಹೋಸ್ಟ್ ಮಾಡೋದಿಲ್ಲ, 11ನೇ ಸೀಸನ್ ನನ್ನ ಕೊನೆಯ ಸೀಸನ್ ಅಂತ ಹೇಳ್ಕೊಂಡ್ ಬಂದಿದ್ರು. ಆದ್ರೂ ಕೂಡ ಕೆಲವರು ಅಭಿಮಾನಿಗಳಲ್ಲಿ ಒಂದು ನಂಬಿಕೆ ಇತ್ತು, ಇನ್ನು ಈ ಸೀಸನ್ ಮುಗಿಯೋದಕ್ಕೆ 2-3 ತಿಂಗಳ ಟೈಮ್ ಇದೆ, ಆ ಒಂದು ಟೈಮಲ್ಲಿ ಮತ್ತೆ ಸುದೀಪ್ ಅವ್ರ ಮನಸ್ಥಿತಿ ಬದಲಾಯಿಸಬಹುದು, ಮತ್ತೆ ಮುಂದಿನ ಸೀಸನ್ ಅನ್ನು ಕಂಟಿನ್ಯೂ ಮಾಡಬಹುದು ಅನ್ನೋ ಒಂದಿಷ್ಟು ಮಾತುಗಳು ಹರಿದಾಡ್ತಿದ್ವು. ಬಟ್ ಅದಕ್ಕೆ ಈಗ ತೆರೆ ಎಳೆದಿರ್ತಕ್ಕಂಥದ್ದು, ಇದು ಫಿನಾಲೆ ಏನಿದೆ ಅದು ನನ್ನ ಕೊನೆಯ ನಿರೂಪಣೆ ಅನ್ನೋದನ್ನ ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.